ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಸನಾತನ ಧರ್ಮದಲ್ಲಿ ಬರುವಂತಹ ಷೋಡಶ ಸಂಸ್ಕಾರಗಳು, ಇದರಲ್ಲಿ ಬರುವಂತಹ ಅತ್ಯಂತ ಮುಖ್ಯವಾದ ಒಂದು ಕ್ರಮ ಸಂಸ್ಕಾರ ಉಪನಯನ, ಇದರ ಬಗ್ಗೆ ಮಾಹಿತಿಯನ್ನು ಕವರ್ ಮಾಡಲಿಕ್ಕಿದ್ದೇವೆ. ಉಪನಯನ ಸಂಸ್ಕಾರ ಸನಾತನೀಯ ಜೀವನದಲ್ಲಿ ಅತಿ ಮುಖ್ಯ ಘಟ್ಟ, ಏಕೆಂದರೆ ಜೀವನಕ್ಕೆ ಹೊಸ ಆಯಾಮ ನೀಡುವ ವಿದ್ಯೆಯ ಅಧ್ಯಯನಕ್ಕೆ ಈ ಸಂಸ್ಕಾರ ಮಹಾದ್ವಾರ. ಆಪಸ್ತಂಬರು ಉಪನಯನಂ ವಿದ್ಯಾರ್ಥಸ್ಯ ಶ್ರುತಿತಃ ಸಂಸ್ಕಾರಃ ಎಂದು ಸೂತ್ರರೂಪವಾಗಿ ಹೇಳಿದ್ದಾರೆ. ಉಪನಯನವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಅನುಕ್ರಮವಾಗಿ 7, 10 ಮತ್ತು 11ನೇ ವಯಸ್ಸಿನಲ್ಲಿ ಮಾಡಬೇಕಾದ ಸಂಸ್ಕಾರ. ಗರ್ಭಾಷ್ಟಮೇಷು ಬ್ರಾಹ್ಮಣಮುಪನಯೇತ ಗರ್ಭೈಕಾದಯೇಷು ರಾಜನ್ಯಂ ಗರ್ಭದ್ವಾದಶೇಷು ವೈಶ್ಯಂ ಎಂಬುದು ಬೋಧಾಯನರ ಉಕ್ತಿ. ಉಕ್ತ ಕಾಲದ ವಸಂತ ಋತುವಿನಲ್ಲಿ ಬ್ರಾಹ್ಮಣನಿಗೂ, ಗ್ರೀಷ್ಮ ಋತುವಿನಲ್ಲಿ ಕ್ಷತ್ರಿಯನಿಗೂ, ಶರತ್ಕಾಲದಲ್ಲಿ ವೈಶ್ಯನಿಗೂ ಉಪನಯನ ವಿಹಿತವಾಗಿದೆ. ಅಲ್ಲದೆ ಸರ್ವೇಷಾಮೇವ ವಾ ವಸಂತೆ, ಸರ್ವರಿಗೂ ವಸಂತ ಋತು ಉಪಾದೇಯವಾದುದು ಎಂಬುದು ಬೋಧಾಯನರ ವಚನ. ಈಗಾಗಲೇ ಹೇಳಿರುವುದು ದ್ವಿಜತ್ವ ಪಡೆಯಲು ಪ್ರಧಾನ ವಯಸ್ಸು. ಕಾರಣಾಂತರಗಳಿಂದ ಈ ವಯಸ್ಸಿನಲ್ಲಿ ಉಪನಯನ ಸಾಧ್ಯ ಆಗದಿದ್ದರೆ ತ್ರಿವರ್ಣರು ಕ್ರಮವಾಗಿ 16, 20, 24ನೇ ವಯಸ್ಸು ಪ್ರಾರಂಭವಾಗುವುದರೊಳಗಾಗಿ ಈ ಸಂಸ್ಕಾರ ಹೊಂದಬೇಕು. ಇದು ಗರಿಷ್ಠ ವಯಸ್ಸು. ಇದಾಗದಿದ್ದಲ್ಲಿ ಆತ ಊರ್ಧ್ವಂ ಪತಿತ ಸಾವಿತ್ರೀಕಾ ಭವಂತಿ, ಅಂದರೆ ಈ ಗರಿಷ್ಠ ಮಿತಿಯೊಳಗೆ ಉಪನೀತರಾಗದವರು ಸಾವಿತ್ರಿ ವ್ರತದಿಂದ ಪತಿತರಾದವರಾಗುತ್ತಾರೆ. ಇಂಥವರನ್ನು ವ್ರಾತ್ಯ ಎಂದು ಕರೆದಿದ್ದಾರೆ. ಉಪನಯನ ಸಂಸ್ಕಾರದ ವಿಧಿವಿಧಾನಗಳು ಅರ್ಥಪೂರ್ಣವಾಗಿವೆ. ಈ ಸಂಸ್ಕಾರ ನೀಡುವ ದಿನದಂದು ಬಾಲಕನೊಂದಿಗೆ ಸ್ನಾನಪವನಾದಿಗಳನ್ನು ಪೂರೈಸಿದ ತಂದೆ ತಾಯಿಯರು ಮಮ ಕುಮಾರಕಸ್ಯ ದ್ವಿಜತ್ವ ಸಿದ್ಧಿಪೂರ್ವಕಂ ವೇದ ಅಧ್ಯಯನಾಧಿಕಾರ ಸಿದ್ಧಿದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಉಪನಯನ ಕರ್ಮ ಕರಿಷ್ಯೆ ಎಂದು ಮಹಾಸಂಕಲ್ಪ ಮಾಡುತ್ತಾರೆ. ತದನಂತರ ಮಾತೃಭೋಜನ ಅಥವಾ ಸಹಭೋಜನ. ಬಾಲಕ ತನ್ನ ಸಂಗಾತಿಗಳೊಡನೆ ಕುಳಿತು ತಾಯಿಯು ನೀಡಿದ ಮೃಷ್ಟಾನ್ನ ಭೋಜನ ಮಾಡುತ್ತಾನೆ. ಇದು ತಾಯಿ ತನ್ನ ಪುತ್ರನಿಗೆ ನೀಡುವ ಕೊನೆಯ ಕೈತುತ್ತು. ಅಲ್ಲದೆ ಮಾತಾಪಿತೃಗಳ ಅವಲಂಬನೆ ಇಲ್ಲದೆ ತನ್ನ ವಿದ್ಯಾರ್ಥಿ ಜೀವನವನ್ನು ಸಹಪಾಠಿಗಳೊಡನೆ ಗುರುಕುಲದಲ್ಲಿ ನಡೆಸಲಿರುವುದರ ಮುನ್ಸೂಚನೆಯೂ ಹೌದು. ಶಿಖೆ ವಟುವಿನ ಲಕ್ಷಣಗಳಲ್ಲಿ ಒಂದು. ಅದಕ್ಕಾಗಿ ಮುಂಡನ ಕಾರ್ಯ ನಡೆಯುತ್ತದೆ. ಸುಮಂಗಲಿಯರು ಮಾಡಿಸುವ ಪವಿತ್ರ ಕಲಶ ಜಲದ ಸ್ನಾನವಾದ ಮೇಲೆ ಕೌಪಿನ ಧಾರಣ ಮಾಡಿ ತಿಲಕಾದಿಗಳಿಂದ ಅಲಂಕೃತನಾಗಿ ಧಾನ್ಯ ರಾಶಿಯ ಮೇಲಿಟ್ಟ ದರ್ಭಾಸನದಲ್ಲಿ ಪೂರ್ವ ಅಭಿಮುಖವಾಗಿ ವಟು ಕುಳಿತುಕೊಳ್ಳುತ್ತಾನೆ. ಸುಮುಹೂರ್ತದಲ್ಲಿ ವೇದ ಘೋಷವಾಗುತ್ತಿದ್ದಂತೆ ಜನಕ ತನ್ನ ಪುತ್ರನಿಗೆ ಯಜ್ಞೋಪವೀತಂ ಪರಮಂ ಪವಿತ್ರಂ ಇತ್ಯಾದಿ ಮಂತ್ರ ಪಠಣ ಮಾಡುತ್ತಾ ಎಡಭುಜದ ಮೇಲಿಂದ ಬಲತೋಳಿನ ಕೆಳಭಾಗದಲ್ಲಿ ಬರುವಂತೆ ತೋಡಿಸುತ್ತಾನೆ. ಇದಾದ ನಂತರ ಬಾಲಕನ ಅಧ್ಯಯನಕ್ಕೆ ಸಹಕಾರಿಯಾದ ಶ್ರದ್ಧಾ, ಮೇಧ, ಪ್ರಜ್ಞಾ ವೃದ್ಧಿಗಾಗಿ ಆಯಾಯ ಸೂಕ್ತಗಳ ಪಠಣ ಋತ್ವಿಜರಿಂದ ನಡೆಯುತ್ತದೆ. ಇದಾದ ನಂತರ ಉಪನಯನ ಹೋಮ ನಡೆಯುತ್ತದೆ. ಆಚಾರ್ಯರು ಈ ಹೋಮವನ್ನು ಪ್ರಾರಂಭಿಸಿ ತನ್ಮಧ್ಯೆ ವಟುವಿಗೆ ಮೇಖಲೆ, ಮೌಂಜಿ, ಅಜಿನ ಹಾಗೂ ದಂಡವನ್ನು ಸಮಂತ್ರಕವಾಗಿ ನೀಡುತ್ತಾರೆ. ಇದನ್ನು ಧಾರಣೆ ಮಾಡಿದ ನಂತರ ಸಾವಿತ್ರಿ ವ್ರತೋಪಕ್ರಮ ಹೋಮವನ್ನು ಆಚರಿಸಿ ಗೋತ್ರ ಪ್ರವರವನ್ನುಚ್ಚರಿಸುತ್ತಾ ತನ್ನ ಎಡಗೈಯಿಂದ ತಂದೆಯ ಎಡಪಾದವನ್ನು, ಬಲಕೈಯಿಂದ ಬಲಪಾದವನ್ನು ಸ್ಪರ್ಶಿಸಿ ಸಾವಿತ್ರೀಂ ಭೋ ಅನುಬ್ರೋಹಿ ಎಂದು ಬೇಡುತ್ತಾನೆ. ಆ ಬೇಡಿಕೆಯನ್ನು ಮನ್ನಿಸಿದ ತಂದೆ ವಟುವಿನ ಬಲಗಿವಿಯಲ್ಲಿ ವ್ಯಾಹೃತಿಪೂರ್ವಕವಾಗಿ ಗಾಯತ್ರಿ ಮಂತ್ರವನ್ನು ಉಪದೇಶಿಸುತ್ತಾನೆ. ಇದಾದ ನಂತರ ಬ್ರಹ್ಮಚರ್ಯ ಜೀವನವನ್ನು ಹೇಗೆ ನಡೆಸಬೇಕೆಂದು ಎಂಬಂತಹ ಉಪದೇಶವನ್ನು ಆಚಾರ್ಯ ವಟುವಿಗೆ ನೀಡುತ್ತಾನೆ. ಈ ಉಪದೇಶವನ್ನು ಸ್ವೀಕರಿಸಿದ ವಟು ಅದನ್ನು ಪಾಲಿಸುವ ಪ್ರತಿಜ್ಞೆ ಮಾಡುತ್ತಾನೆ. ಈ ಪ್ರತಿಜ್ಞೆಗೆ ಅನುಸಾರವಾಗಿ ತನ್ನ ಮುಂದಿನ ಜೀವನಕ್ಕೆ ಆಧಾರವಾದ ಭಿಕ್ಷೆಯನ್ನು ತನ್ನ ತಾಯಿ ಹಾಗೂ ಇನ್ನಿತರ ಗೃಹಿಣಿಯರಿಂದ ಭವತಿ ಭಿಕ್ಷಾಂ ದೇಹಿ ಎಂಬ ವಚನದೊಂದಿಗೆ ಸಾಂಕೇತಿಕವಾಗಿ ಸಂಗ್ರಹಿಸುತ್ತಾನೆ. ಇದು ಉಪನಯನದ ವಿಧಿ. ಈ ಉಪನಯನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂವರಿಗೂ ವಿಹಿತವಾದ ಸಂಸ್ಕಾರ.
ಉಪನಯನದ ಅಂಗವಾದ ಯಜ್ಞೋಪವೀತ ಧಾರಣೆ ಗ್ರಹ್ಯ ಸೂತ್ರಗಳಲ್ಲಿ ಕಂಡುಬರುವುದಿಲ್ಲ. ಕಾಲಾಂತರದಲ್ಲಿ ಯಜ್ಞೋಪವೀತವು ಸೌಲಭ್ಯಕ್ಕಾಗಿ ಉತ್ತರೀಯದ ಸ್ಥಾನವನ್ನು ಅಲಂಕರಿಸಿತು. ಯಜ್ಞೋಪವೀತವು 3 ಸೂತ್ರಗಳಿಂದ ಕೂಡಿದ್ದು, ಪ್ರತಿಯೊಂದು ಸೂತ್ರವು 3 ತಂತುಗಳಿಂದ ಹೆಣೆಯಲ್ಪಡುವುದಾಗಿದೆ. 3 ಸೂತ್ರಗಳು ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳನ್ನು ಪಿತೃ, ದೇವ, ಋಷಿ ಈ 3 ಋಣಗಳನ್ನು ಸಂಕೇತಿಸುವುದಾಗಿದೆ. ಧಾರಣೆ ಮಾಡುವಾಗ ಹಾಕುವ ಬ್ರಹ್ಮಗಂಟು ಬ್ರಹ್ಮ ವಿಷ್ಣು ಮಹೇಶ್ವರರ ಐಕ್ಯದ ಸಂಕೇತ. ಯಜ್ಞೋಪವೀತವನ್ನು ಅಭಿಮಂತ್ರಿಸುವಾಗ ಅದರಲ್ಲಿರುವಂತಹ ನವತಂತುಗಳಿಗೂ ಕ್ರಮವಾಗಿ ಓಂಕಾರ, ಅಗ್ನಿ, ನಾಗ, ಸೋಮ, ಪಿತೃ, ಪ್ರಜಾಪತಿ, ವಾಯು, ಸೂರ್ಯ, ವಿಶ್ವದೇವ ಈ 9 ದೇವತೆಗಳನ್ನು ಆವಾಹಿಸುತ್ತಾರೆ. ಅಶೌಚಾದಿಗಳಾದಾಗ ಯಜ್ಞೋಪವೀತ ಭಗ್ನಗೊಂಡಾಗ ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡತಕ್ಕದ್ದು. ಪ್ರತಿ ವರ್ಷ ತಮ್ಮ ಗ್ರಹ್ಯ ಸೂತ್ರೋಕ್ತ ಕಾಲದಲ್ಲಿ ಉಪಕರ್ಮದ ಆಚರಣೆ ಹಾಗೂ ನೂತನ ಯಜ್ಞೋಪವೀತ ಧಾರಣೆ ವಿಹಿತವಾಗಿದೆ. ಬ್ರಹ್ಮಚಾರಿಯು ಒಂದು ಯಜ್ಞೋಪವೀತವನ್ನು ಶ್ರೌತ ಹಾಗೂ ಸ್ಮಾರ್ತ ಕರ್ಮಗಳ ಅನುಷ್ಠಾನ ಯೋಗ್ಯತಾ ಸಿದ್ಧಿಗಾಗಿ ವಿವಾಹಿತ 2 ಯಜ್ಞೋಪವೀತಗಳನ್ನು ಧಾರಣೆ ಮಾಡಬೇಕು. ಹತ್ತಿಯಿಂದ ಸಿದ್ಧಿಪಡಿಸಿದಂತಹ ಯಜ್ಞೋಪವೀತವನ್ನು ಬ್ರಾಹ್ಮಣನು, ಕ್ಷಣಸೂತ್ರದಿಂದಾದುದನ್ನು ಕ್ಷತ್ರಿಯನು, ಆವಿಕ ಸೂತ್ರವನ್ನು ವೈಶ್ಯನು ಧರಿಸಬೇಕೆಂದು ಮನುಸ್ಮೃತಿಯಲ್ಲಿ ಉಕ್ತವಾಗಿದೆ. ಕಾಪಾಸಂ ಚೋಪವೀತಂ ಸರ್ವೇಷಾಂ ಹತ್ತಿಯಿಂದ ಮಾಡಿದ ಯಜ್ಞೋಪವೀತ ಸರ್ವರಿಗೂ ಉಪಾದೇಯವಾದುದು ಎಂದು ವೀರಮಿತ್ರೋದಯದಲ್ಲಿ ಉಕ್ತವಾಗಿದೆ. ಪರಂಪರೆಯಲ್ಲಿ ಸರ್ವರು ಹತ್ತಿಯಿಂದ ತಯಾರಿಸಿದ ಯಜ್ಞೋಪವೀತ ಧರಿಸುವುದೇ ಕಂಡುಬರುತ್ತದೆ. ಮೇಖಲಾ ಧಾರಣೆಯು ಉಪನಯನದ ವಿಧಿಗಳಲ್ಲಿ ಒಂದು. ಮೇಖಲೆ ಎಂದರೆ ನಡುಪಟ್ಟಿ ಅಥವಾ ಉಡಿದಾರ ಎಂದರ್ಥ. ವಟುವಿಗೆ ಮಂತ್ರಸಹಿತವಾಗಿ ಆಚಾರ್ಯನಿಂದ ಕೊಡಲ್ಪಡುವ ಈ ಮೇಖಲೆ ಅಥವಾ ಉಡಿದಾರ ಬ್ರಾಹ್ಮಣ ಮೌಂಜಿ ಮೇಖಲೆಯನ್ನು, ಕ್ಷತ್ರಿಯನು ಮೌರ್ವಿ ಮೇಖಲೆಯನ್ನು, ವೈಶ್ಯನು ಸೆಣಬಿನ ಮೇಖಲೆಯನ್ನು ಧರಿಸಬೇಕೆಂದು ಗೌತಮ ಧರ್ಮ ಸೂತ್ರದಲ್ಲಿ ಉಕ್ತವಾಗಿದೆ. ಇವುಗಳ ಅಭಾವ ಇದ್ದಲ್ಲಿ ಕ್ರಮವಾಗಿ ದರ್ಬೆ, ಅಶ್ಮಂತಕ, ಬಲ್ವಜಗಳ ಮೇಖಲೆಯನ್ನು ಧರಿಸಬೇಕೆಂದು ಮನು ತಿಳಿಸುತ್ತಾನೆ. ಆಜಿನ ಧಾರಣೆಯು ಉಪನಯನದ ಅಂಗವಾಗಿದೆ. ಆಜಿನವೆಂದರೆ ಪ್ರಾಣಿಯ ಚರ್ಮ. ಬ್ರಾಹ್ಮಣ ಕೃಷ್ಣ ಮೃಗದ ಚರ್ಮವನ್ನು, ಕ್ಷತ್ರಿಯನು ರುರುವಿನ ಚರ್ಮವನ್ನು, ವೈಶ್ಯನು ಮೇಕೆಯ ಚರ್ಮವನ್ನು ಧರಿಸಬೇಕೆಂದು ಗೌತಮ ಧರ್ಮಸೂತ್ರದಲ್ಲಿ ಉಕ್ತವಾಗಿದೆ. ಸರ್ವರು ಕುರಿಯ ಚರ್ಮವನ್ನು ಧರಿಸಬಹುದೆಂದು ಆಪಸ್ತಂಬರು ಹೇಳಿದ್ದಾರೆ. ಕಾಲಕ್ರಮೇಣ ಚರ್ಮಧಾರಣೆ ಕಡಿಮೆಯಾಗುತ್ತಾ ಬಂದು ಈಗ ಸಾಂಕೇತಿಕವಾಗಿ ಆಜಿನವನ್ನು ಯಜ್ಞೋಪವೀತದಲ್ಲಿಯೇ ಸೇರಿಸಲಾಗುತ್ತಿದೆ. ರಕ್ಷಣೆಯ ಸಂಕೇತವಾದ ದಂಡಧಾರಣೆ ಉಪನಯನದ ಅಂಗ. ಇದು ವೇದವ್ರತ ದೀಕ್ಷೆಯ ದ್ಯೋತಕ ಕೂಡ. ಬ್ರಾಹ್ಮಣನಿಗೆ ಅವನ ಶಿರೋಪರಿಮಿತವಾದ ಪಾಲಾಶ ಅಥವಾ ಬಿಲ್ವದಂಡವನ್ನು, ಕ್ಷತ್ರಿಯನಿಗೆ ಅವನ ಹುಬ್ಬಿನಷ್ಟು ಎತ್ತರವಿರುವಂತಹ ಅಶ್ವತ್ಥ ಅಥವಾ ಖದಿರ ದಂಡವನ್ನು, ವೈಶ್ಯನಿಗೆ ಅವನ ನಾಸಿಕ ಪರಿಮಿತವಾದ ಅತ್ತಿ ಅಥವಾ ನೀಲು ವೃಕ್ಷದ ದಂಡವನ್ನು ನೀಡಬೇಕೆಂದು ಪಾರಸ್ಕರ ಗ್ರಹ್ಯ ಸೂತ್ರದಲ್ಲಿ ಉಕ್ತವಾಗಿದೆ. ದಂಡವು ನೀಳವೋ ಸುಂದರವೋ ಆಗಿದ್ದು ಸುಟ್ಟಿರುವುದು ಹುಳು ಹಿಡಿದಿರುವುದು ಆಗಿರಕೂಡದು. ಶುಚಿತ್ವದ ಸಂಕೇತವಾದ ಅಂಜಲಿ ವಿಧಿ, ಕರ್ತವ್ಯ ನಿಷ್ಠೆಯ ದ್ಯೋತಕವಾದ ಸೂರ್ಯದರ್ಶನ, ಗುರು ಶಿಷ್ಯರ ಐಕ್ಯದ ಕುರುಹಾದ ಹೃದಯ ಸ್ಪರ್ಶ, ಕಷ್ಟ ಸಹಿಷ್ಣುತೆಯ ಸಂಕೇತವಾದ ಅಶ್ಮಾರೋಹಣ ಮುಂತಾದವುಗಳು ಕೂಡ ಉಪನಯನದ ಸಂಸ್ಕಾರದ ಇನ್ನಿತರ ಅರ್ಥಪೂರ್ಣ ವಿಧಿಗಳಾಗಿವೆ. ಯಜ್ಞೋಪವೀತ ಧಾರಣೆ ಪ್ರತ್ಯಕ್ಷ ದೇವತೆಯೂ ಬುದ್ಧಿ ಪ್ರಚೋದಕನೂ ಆದ ಸೂರ್ಯನ ಉಪಾಸನೆ, ವೇದ ವಿಧಿಯನ್ನು ರಕ್ಷಿಸಲು ಹಾಗೂ ಶಕ್ತಿ ನೀಡಲು ಸ್ಥಾಪಿಸುವ ಆಹವನೀಯಾಗ್ನಿಯ ಆರಾಧನೆ, ಬುದ್ಧಿಯ ವೃದ್ಧಿ ಹಾಗೂ ಸ್ಮರಣ ಶಕ್ತಿಯ ವರ್ಧನೆಗೆ ಸಹಕಾರಿಯಾದ ಮೇಧಾಜನನ ವಿಧಿ, ಕಷ್ಟ ಸಹಿಷ್ಣುತೆಯ ಸಂಕೇತವಾದ ಭಿಕ್ಷಾಗ್ರಹಣ ಹಾಗೂ ವೇದಾರಂಭಕ್ಕೆ ಪೂರಕವಾದ ತ್ರಿರಾತ್ರ ವ್ರತಗಳು ಉಪನಯನದ ಸಂಸ್ಕಾರದ ಜೀವಾಳಗಳಾಗಿವೆ. ಮೈ ಡಿಯರ್ ಫ್ರೆಂಡ್ಸ್, ಷೋಡಶ ಸಂಸ್ಕಾರದ ಮುಂದಿನ ವಿಧಿಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಮ್ಮ ಮುಂದಿಡ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀ ಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.